ಅಂತೂ ಇಂತೂ ತನ್ನದೇ ಪಕ್ಷದ ಶಾಸಕನ ಮೇಲೆ ಹಲ್ಲೆ ನಡೆಸಿ ತಲೆಮರೆಸಿಕೊಂಡಿದ್ದಂತ ಕಾಂಗ್ರೆಸ್ ಶಾಸಕ ಗಣೇಶ್ ದೂರದ ಗುಜರಾತ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಸದ್ಯ ಪೊಲೀಸರ ಜೊತೆ ಏರೋಪ್ಲೇನ್ ಹತ್ತಿರುವಂತ ಆತ ಇನ್ನು ಕೆಲವೇ ಗಂಟೆಗಳಲ್ಲಿ ಬೆಂಗಳೂರಿಗೆ ಬಂದಿಳಿತಾರೆ. ಬಳಿಕ ಏನೆಲ್ಲ ನಡೆಯುತ್ತೆ ಅನ್ನೋದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ತಲೆಗೆ ದೊಡ್ಡ ಪೆಟ್ಟಾಗಿದೆ. ಯಾವ ಬಾಟು ಹೊಡೆದ ಸಣ್ಣ ಪುಟ್ಟ ಗುಜರಾತ್ನಲ್ಲಿ ಕಂಪ್ಲಿ ಕಾಂಗ್ರೆಸ್ ಶಾಸಕ ಗಣೇಶ್ ಅರೆಸ್ಟ್. ಇಂದು ರಾಜ್ಯಕ್ಕೆ ಕರೆದುಕೊಂಡು ಬರಲಿರೋ ಕಾಕಿ. ವಿಜಯನಗರ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿ ಬರೋಬ್ಬರಿ 1 ತಿಂಗಳಿಂದ ತಲೆಮರೆಸಿಕೊಂಡಿದ್ದ ಕಂಪ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಜೆಎನ್ ಗಣೇಶ್ ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಗಣೇಶ್ ಗುಜರಾತ್ನಲ್ಲಿರೋ ಬಗ್ಗೆ ಮಾಹಿತಿ ಪಡೆದ ರಾಮನಗರ ಪೊಲೀಸರು ಕಳೆದ 3 ದಿನಗಳಿಂದ ಅವರನ್ನ ವಾಚ್ ಮಾಡ್ತಿದ್ರು. ಕೊನೆಗೆ ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸೋಮನಾಥ ದೇವಾಲಯ ಬಳಿಯ ಸುಖಸಾಗರ್ ಹೋಟೆಲ್ ಬಳಿ ಗಣೇಶ್ನನ್ನ ಬಂಧಿಸಿದ್ದಾರೆ. ಈಗಾಗಲೇ ಗುಜರಾತ್ನಲ್ಲಿ ಲೀಗಲ್ ಪ್ರೊಸೀಜರ್ ಮುಗಿಸಿರೋ ರಾಮನಗರ ಪೊಲೀಸರು ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಗುಜರಾತ್ನಿಂದ ಬೆಂಗಳೂರಿಗೆ ಫ್ಲೈಟ್ ಟಿಕೆಟ್ ಸಿಗದ ಕಾರಣ ಇಂದು ಬೆಳಗ್ಗೆ ಗಣೇಶ್ನನ್ನ ಕರೆದುಕೊಂಡು ಬರಲಿದ್ದಾರೆ. ಅಂದಹಾಗೆ ಬೆಳಗ್ಗೆ 5:50ಕ್ಕೆ ಅಹಮದಾಬಾದ್ನಿಂದ ಹೊರಡಲಿರುವ ಸ್ಪೈಸ್ ಜೆಟ್ ವಿಮಾನ ಬೆಳಗ್ಗೆ 8 ಗಂಟೆ ವೇಳೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಲ್ಯಾಂಡ್ ಆಗಲಿದೆ. ಏರ್ಪೋರ್ಟ್ನಿಂದ ನೇರವಾಗಿ ಪೊಲೀಸ್ ವಾಹನದಲ್ಲಿ ರಾಮನಗರ ತಾಲೂಕಿನ ಬಿಡದಿ ಠಾಣೆಗೆ ಕರೆದುಕೊಂಡು ಬರಲಿದ್ದಾರೆ. ಬಿಡದಿ ಠಾಣೆಯಲ್ಲಿ ಕೆಲವೊಂದು ಕಾನೂನು ಪ್ರಕ್ರಿಯೆ ಮುಗಿಸಿದ ಬಳಿಕ ರಾಮನಗರ ಜಿಲ್ಲಾ ನ್ಯಾಯಾಲಯಕ್ಕೆ ಆರೋಪಿ ಗಣೇಶ್ನನ್ನ ಹಾಜರುಪಡಿಸಲಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕುವ ಹಿನ್ನೆಲೆಯಲ್ಲಿ ಗಣೇಶ್ನನ್ನ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಲ್ಲಿ ಶಾಸಕ ಆನಂದ್ ಸಿಂಗ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ತಲೆಮರೆಸಿಕೊಂಡಿದ್ದ ಕಂಪ್ಲಿ ಶಾಸಕ ಕೊನೆಗೂ ಕಾಕಿ ಬಲೆಗೆ ಬಿದ್ದಿದ್ದು ಇಂದು ರಾಜ್ಯಕ್ಕೆ ಕರೆತರಲಾಗ್ತಿದೆ. ನ್ಯಾಯಾಧೀಶರು ಆರೋಪಿ ಗಣೇಶ್ನನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅನ್ನೋದನ್ನ ಕಾದು ನೋಡಬೇಕು. ಪ್ರಶಾಂತ್, TV9 ರಾಮನಗರ. ಶಾಸಕ ಆನಂದ್ ಸಿಂಗ್ ಮೇಲೆ ಗಣೇಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಹೊತ್ತಲ್ಲಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಗಣೇಶ್ ಅಹಮದಾಬಾದ್ನಿಂದ ಹೊರಟಿರುವಂತಹ ಕಾಂಗ್ರೆಸ್ ಶಾಸಕ ರಾಮನಗರ ಪೊಲೀಸರ ಜೊತೆ ಬರ್ತಾ ಇದ್ದಾರೆ. ಜೆಎನ್ ಗಣೇಶ್ ಸ್ಪೈಸ್ ಜೆಟ್ SG921 ವಿಮಾನದಲ್ಲಿ ಅವ್ರನ್ನ ಕರ್ಕೊಂಡ್ಬರಲಾಗ್ತಾ ಇದೆ. ಕೆಲ ಹೊತ್ತಲ್ಲಿ 8 ಗಂಟೆ ಸುಮಾರಿಗೆ ಬೆಂಗಳೂರನ್ನ ತಲುಪ್ತಾರೆ. ನಂತರ ಅವ್ರನ್ನ ಬೆಂಗಳೂರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಕೆಲ ಲೀಗಲ್ ಫಾರ್ಮಾಲಿಟೀಸ್ ಅನ್ನ ಮುಗಿಸಿದ ಬಳಿಕ ಜಿಲ್ಲಾ ಕೋರ್ಟ್ಗೆ ಅವ್ರನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯ ಅಹಮದಾಬಾದ್ನಿಂದ ಫ್ಲೈಟ್ನಲ್ಲಿ ಹೊರಟಿದ್ದಾರೆ. ನಿನ್ನೆ ಮಧ್ಯಾಹ್ನ ಅವ್ರನ್ನ ಗುಜರಾತ್ನಲ್ಲಿ ಬಂಧಿಸಲಾಗಿತ್ತು. ಈಗ ಅವ್ರನ್ನ ಕರ್ಕೊಂಡು ಹೊರಟಿದ್ದಾರೆ. ಕೆಲ ಹೊತ್ತಲ್ಲಿ ಬೆಂಗಳೂರನ್ನ ತಲುಪ್ತಾರೆ. 8-8:30 ಒಳಗೆಲ್ಲ ಅವ್ರನ್ನ ಹೊತ್ತಂತಹ ವಿಮಾನ ಪೊಲೀಸ್ ಅಧಿಕಾರಿಗಳು ಹಾಗೂ ಬಂಧಿತ ಗಣೇಶ್ ರೀಚ್ ಆಗ್ತಾರೆ. ಬೆಂಗಳೂರನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ತಲುಪ್ತಾರೆ. ಬಳಿಕ ಅದಾದ ನಂತರ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೆಲವೊಂದಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿ ಜಿಲ್ಲಾ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಜಿಲ್ಲಾ ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಬಹುತೇಕ ಪೊಲೀಸ್ ಕಸ್ಟಡಿಗೆ ಗಣೇಶರನ್ನ ಕೇಳುವಂತ ಎಲ್ಲ ಚಾನ್ಸಸ್ ಇದೆ. ಪೊಲೀಸ್ ಕಸ್ಟಡಿಗೆ ಕೇಳಿದ್ರೆ ಬಹುತೇಕ ನ್ಯಾಯಾಲಯ ಪೊಲೀಸ್ ಕಸ್ಟಡಿಗೆ ಅವ್ರನ್ನ ಒಪ್ಪಿಸುತ್ತೆ. ಏನೋ ಬಂದ ನಂತರ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ಬೆಂಗಳೂರಿಂದ ಬಿಡದಿಗೆ ಕರ್ಕೊಂಡು ಹೋಗ್ತಾರೆ ಕಾಕಿ. ಪೊಲೀಸ್ ವಾಹನದಲ್ಲೇ ಬಿಡದಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿ ಈಗ ಸ್ಪಷ್ಟವಾಗ್ತಾ ಇದೆ. ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸ್ತಾರೆ. ಬಿಡದಿಯ ಪೊಲೀಸ್ ಸ್ಟೇಷನ್ನಲ್ಲಿ ಜಿಲ್ಲಾ ಕೋರ್ಟ್ಗೆ ನಂತರ ಹಾಜರುಪಡಿಸ್ತಾರೆ ಪೊಲೀಸರು. ನಂತರ ಜಿಲ್ಲಾ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಗಣೇಶ್ನನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇಲ್ಲಿ ಇರುವಂಥದ್ದು. ಬೆಂಗಳೂರಿಂದ ಬಿಡದಿಗೆ ಕರೆದುಕೊಂಡು ಹೋಗ್ತಾರೆ ಕಾಕಿ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ಲೈವ್ ಇದ್ದಾರೆ. ಪ್ರಶಾಂತ್, ಇನ್ನೇನು ಕೆಲ ಹೊತ್ತಲ್ಲಿ 8-8:30 ಒಳಗೆಲ್ಲ ಬೆಂಗಳೂರನ್ನ ರೀಚ್ ಆಗ್ತಾರೆ ಅನ್ನುವಂಥ ಮಾಹಿತಿ. ಬಳಿಕ ಪೊಲೀಸ್ ಸ್ಟೇಷನಲ್ಲಿ ಕೆಲ ಫಾರ್ಮಾಲಿಟೀಸ್ ಆದಮೇಲೆ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿ. ಪ್ರಶಾಂತ್.
ಅಮರ್ ಪ್ರಸಾದ್, ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಕಂಪ್ಲಿ ಶಾಸಕ ಜೆ.ಎನ್. ಗಣೇಶನ್ನ ಬೆಂಗಳೂರಿಗೆ ಕರ್ಕೊಂಡ್ಬರಲಾಗುತ್ತೆ. ಈಗಾಗಲೇ 5:50ಕ್ಕೆ ಅಹಮದಾಬಾದ್ನಿಂದ ಹೊರಟಿರುವಂತಹ ಒಂದು ಸ್ಪೈಸ್ ಜೆಟ್ ವಿಮಾನದಲ್ಲಿ 4 ಜನ ಒಟ್ಟಾರೆ ಬರ್ತಾ ಇರುವಂತದ್ದು. ಜೆ.ಎನ್. ಗಣೇಶ್ ಸೇರಿದಂತೆ 3 ಜನ ಅಧಿಕಾರಿಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಈಗಾಗಲೇ ನಿನ್ನೆ ರಾತ್ರಿ ಓಡಬೇಕಾಗಿದ್ದು, ಆದ್ರೆ ಕೆಲವಷ್ಟು ಕಾರಣಗಳಿಂದ ತಡವಾಗಿತ್ತು. ಹೀಗಾಗಿ ಬೆಳಗ್ಗೆ 5:50ರ ವಿಮಾನಕ್ಕೆ ಹೊರಟಿದ್ದಾರೆ. ನೇರವಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವ್ರನ್ನ ಕರ್ಕೊಂಡ್ಬಂದ ನಂತರ ಅಲ್ಲಿಂದ ಜೀಪ್ ಮೂಲಕ ಬಿಡದಿಗೆ ಕರ್ಕೊಂಡ್ಬರ್ತಾರೆ. ರಾಮನಗರ ತಾಲೂಕಿನ ಬಿಡದಿ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬರ್ತಾರೆ. ಅಲ್ಲಿ ಐಒ ಮುಂದೆ ಅವ್ರನ್ನ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಗಣೇಶನನ್ನ ಬಂಧಿಸೋಕೋಸ್ಕರ ವಿಶೇಷ ತಂಡವನ್ನ ರಚಿಸಲಾಗಿತ್ತು. 3 ತಂಡಗಳು ಗುಜರಾತ್ ನಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ರು. ಬಹಳ ಪ್ರಮುಖವಾಗಿ 2 ಸರ್ಕಲ್ ಇನ್ಸ್ಪೆಕ್ಟರ್, 1 ಸಬ್ ಇನ್ಸ್ಪೆಕ್ಟರ್, 12 ಜನ ಸಿಬ್ಬಂದಿಗಳು ಕಳೆದ 4 ದಿನಗಳಿಂದಲೂ ಕೂಡ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ರು. ನಿನ್ನೆ ಮಧ್ಯಾಹ್ನ ಗುಜರಾತ್ನ ಸೋಮನಾಥದ ಬಳಿ ಅವ್ರನ್ನ ಬಂಧಿಸಿದ್ರು. ಅಲ್ಲಿ ಕೆಲವಷ್ಟು ಪ್ರೊಸೀಜರ್ ನ ಮುಗಿಸಿದ ನಂತರದಲ್ಲೇ ನಿನ್ನೆ ರಾತ್ರಿ ಹೊರಡಬೇಕಾಗಿತ್ತು. ಆದ್ರೆ ವಿಮಾನದಲ್ಲಿ ಟಿಕೆಟ್ ಬುಕ್ ಆಗದ ಕಾರಣ ಇವತ್ತು ಬೆಳಗ್ಗೆ ಹೊರಟಿದ್ದಾರೆ. ಬಿಡದಿಗೆ ಬೆಂಗಳೂರಿಗೆ ಕರ್ಕೊಂಡ್ಬಂದು ಆ ನಂತರ ಬಿಡದಿಗೆ ಕರ್ಕೊಂಡ್ಬಂದ ನಂತರದಲ್ಲಿ ಅಲ್ಲಿ ಐಒ ಏನಿರ್ತಾರೆ ಅವರ ಮುಂದೆ ಹಾಜರುಪಡಿಸಿದಂತ ವಿಶೇಷ ಏನು ರಾಮನಗರ ಪೊಲೀಸ್ ಇರ್ತಾರೆ, ಅಲ್ಲಿ ಕೆಲವಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ. ಅವರಿಂದ ಕೆಲವಷ್ಟು ಹೇಳಿಕೆಗಳನ್ನ ಕೂಡ ಪಡ್ಕೊಂತಾರೆ. ಆ ನಂತರದಲ್ಲಿ ಬೆಳಗ್ಗೆ 11 ಗಂಟೆ ಸುಮಾರಿಗೆ ರಾಮನಗರ ಕೋರ್ಟ್ಗೂ ಕೂಡ ಹಾಜರುಪಡಿಸ್ತಾರೆ. ಅಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸ್ತಾರೆ. ಅಲ್ಲಿ ಇನ್ನಷ್ಟು ಇವರಿಂದ ವಿವರಣೆ ಪಡ್ಕೊಬೇಕು. ಈಗಲ್ಟನ್ ರೆಸಾರ್ಟ್ ನಲ್ಲಿ ಜನವರಿ 20ನೇ ತಾರೀಕು ಈ ಒಂದು ಗಲಾಟೆ ನಡೆದಿರೋ ಹಿನ್ನೆಲೆಯಲ್ಲಿ ಅಲ್ಲಿಗೂ ಕರ್ಕೊಂಡೋಗಿ ಅಲ್ಲಿ ಸ್ಪಾಟ್ ಮಾಜರ್ ಮಾಡೋ ಸಾಧ್ಯತೆಗಳು ಕೂಡ ಹೆಚ್ಚಿರ್ತವೆ. ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಇಲ್ಲ ಅಂದ್ರೂ ಕೂಡ ನ್ಯಾಯಾಧೀಶರಿಗೆ ಇದು ವಿವೇಚನೆ ಬಿಟ್ಟಿರ್ತಾರೆ. ಇವರು ಪೊಲೀಸ್ ಕಸ್ಟಡಿಗೆ ಕೇಳಿದ್ದೇ ಆದಲ್ಲಿ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಬಹುದು, ಇಲ್ಲಾಂದ್ರೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಇನ್ನು ಗಣೇಶನನ್ನ ನೇರವಾಗಿ ಬಿಡದಿ ಠಾಣೆಗೆ ಕರ್ಕೊಂಡ್ಬರೋ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಪೊಲೀಸರು ಮಾಡ್ಕೊಂತಿದ್ದಾರೆ. ಮತ್ತೊಂದ್ ಕಡೆ ರಾಮನಗರ ಕೋರ್ಟ್ಗೂ ಕೂಡ ಹಾಜರುಪಡಿಸೋ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡ್ಕೊಂತಿರುವಂತದ್ದು. ಈಗಾಗಲೇ ನಿನ್ನೆ ರಾಮನಗರ SP ರಮೇಶ್ ಬಾನೂತ್ ಅವರು ಮಧ್ಯಾಹ್ನ ವೇಳೆಗೆ ಅವ್ರ ಗಣೇಶರನ್ನ ಬಂಧಿಸಿದೀವಿ ಅಂತ ಹೇಳಿ 6 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿದ ನಂತರದಲ್ಲಿ ರಾಮನಗರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಜೀವನ್ ಮತ್ತೆ ಬಿಡದಿ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಮತ್ತೆ ಡಿವೈಎಸ್ಪಿ ರಾಮನಗರ ಡಿವೈಎಸ್ಪಿ ಅವರ ಜೊತೆಲೂ ಕೂಡ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸ್ತಾರೆ. ಈಗಾಗಲೇ ಬಂಧಿಸಕ್ಕಂತ ಕೆಲವೊಂದು ಟೀಮ್ ಹೋಗ್ಯಾರೆ. ಇಲ್ಲಿ ಬಂದ ನಂತರದಲ್ಲಿ ನಾವು ಯಾವೆಲ್ಲ ಪ್ರಕ್ರಿಯೆಗಳನ್ನ ಹಾಕೊಬೇಕು, ಬಿಗಿ ಭದ್ರತೆಗಳನ್ನ ಹೇಗೆಲ್ಲ ಮಾಡ್ಕೊಬೇಕು, ಎಷ್ಟು ಗಂಟೆಗೆ ಅವ್ರನ್ನ ಹಾಜರುಪಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಮೀಟಿಂಗ್ ಅನ್ನ ಮಾಡ್ಯಾರೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ನೇರವಾಗಿ ಬಿಡದಿ ಠಾಣೆಗೆ ಕರ್ಕೊಂಡ್ಬಂದು ಅಲ್ಲಿ ಕಾನೂನು ಪ್ರಕ್ರಿಯೆ ಮುಗಿಸಿದ ನಂತರ ರಾಮನಗರ ಕೋರ್ಟಿಗೆ 11 ಗಂಟೆ ಸುಮಾರಿಗೆ ಹಾಜರುಪಡಿಸೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಶಾಂತ್. ಇನ್ನು ಕೆಲ ಹೊತ್ತಲ್ಲಿ ಬೆಂಗಳೂರನ್ನ ತಲುಪುವಂಥದ್ದು. ಆಲ್ರೆಡಿ ಅಹಮದಾಬಾದ್ನಿಂದ ಸ್ಪೈಸ್ ಜೆಟ್ ವಿಮಾನದಲ್ಲಿ ಹೊರಟಿದ್ದಾರೆ. 8 ಗಂಟೆ 8:15 ಸುಮಾರಿಗೆಲ್ಲ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ರೀಚ್ ಆಗ್ತಾರೆ ಪೊಲೀಸರು. ಗಣೇಶರನ್ನ ಕರ್ಕೊಂಡು ಬೆಂಗಳೂರನ್ನ ರೀಚ್ ಆಗ್ತಾರೆ. ಈಗ ನಮ್ಮ ಪ್ರತಿನಿಧಿ ಸುನಿಲ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದನೇ ಲೈವ್ ಇದ್ದಾರೆ. ಸುನಿಲ್, ಇನ್ನೇನು ಕೆಲ ಹೊತ್ತಲ್ಲಿ ಅಲ್ಲಿಗೆ ಶಾಸಕ ಜೆ.ಎನ್. ಗಣೇಶ್ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಬರ್ತಾ ಇದ್ದಾರೆ. ಸುನಿಲ್, ಏನೆಲ್ಲ ಡೀಟೇಲ್ಸ್ ತಮಗೆ ಲಭ್ಯ ಆಗ್ತಾ ಇದೆ ಅಲ್ಲಿ? ಖಂಡಿತ ಮರಿ, ಈಗಾಗಲೇ ಏನು ಸುಮಾರು ಅಹಮದಾಬಾದ್ನಿಂದ ಒಂದು 5:30 ಸುಮಾರಿಗೆ ಈಗಾಗಲೇ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. 5:30ಗೆ ಹೊರಟಿರುವಂತಹ ವಿಮಾನ ಈಗಾಗಲೇ ಸುಮಾರು 8:20 ಸುಮಾರಿಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ತಲುಪುತ್ತೆ. ಅದಾದ ನಂತರದಲ್ಲಿ ಪೊಲೀಸರು ಬಂದೋಬಸ್ತ್ನಲ್ಲಿ ಈಗಾಗಲೇ ಕಂಪ್ಲಿ ಗಣೇಶ್ನ ಈಗಾಗಲೇ ಬಂಧಿಸಿರುವಂಥದ್ದು. ನಿನ್ನೆನೆ ಅವರ ಒಂದಿಗೇನು ತಂಡ ಹೋಗಿದೆ, ಏನು ರಾಮನಗರ ಪೊಲೀಸರ ತಂಡ ಹೋಗಿದೆ, ಆ ಎಲ್ಲ ತಂಡ ಬಂದು ನೇರವಾಗಿ ಇಲ್ಲಿಂದ ಕಂಪ್ಲಿ ಗಣೇಶ್ ಜೊತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರವಾಗಿ ಬಿಡದಿಯ ರಾಮನಗರಕ್ಕೆ ಕರ್ಕೊಂಡು ಹೋಗ್ತಾರೆ. ರಾಮನಗರಕ್ಕೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಪೊಲೀಸರ ಬಂದೋಬಸ್ತ್ ಏನಾದ್ರು ಬೇಕಾಗುತ್ತೆ ಅನ್ನೋ ವಿಚಾರವಾಗಿ ಬಂದೋಬಸ್ತ್ ವಿಚಾರವಾಗಿ ಚಿಂತನೆ ಮಾಡಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಅದಾದ ನಂತರ ಬಿಡದಿಗೆ ಹೋಗ್ತಾರೆ. ಬಿಡದಿಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲಾ ರೀತಿಯಾದ ಪೊಲೀಸ್ ಮೊದಲಿಗೆ ಮಾಡ್ಕೊಳ್ಳುವಂತ ಪ್ರಕ್ರಿಯೆಗಳೇನಿದೆ ಪ್ರಕ್ರಿಯೆಗಳನ್ನ ಮುಗಿಸ್ಕೊಂಡು ನಂತರದಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಜಡ್ಜ್ ಮನೆಗೆ ನೇರವಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇವತ್ತಿಗೆ ನಾವು ಮುಖ್ಯವಾಗಿ ಏನ್ ಗಮನಿಸಬೇಕು ಅಂತಂದ್ರೆ, ಇವತ್ತಿಗೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಶಾಸಕರ ನಡುವೆ ಕೈ ಶಾಸಕರ ನಡುವೆ ಮಾರಾಮಾರಿಯಾಗಿ ಕರೆಕ್ಟಾಗಿ 1 ತಿಂಗಳಾಯ್ತು. 1 ತಿಂಗಳಾದ ನಂತರದಲ್ಲಿ ಈಗಾಗಲೇ ಕಂಪ್ಲಿ ಗಣೇಶ್ ಈಗ ಪೊಲೀಸರ ಕೈಗೆ ಸಿಕ್ಕಿರುವಂತದ್ದು. ಸತತವಾಗಿ 25-30 ದಿನಗಳ ಕಾಲ ಕಂಪ್ಲಿ ಗಣೇಶ್ ಎಲ್ಲಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಶೇಷ ತಂಡಗಳ ಮಾಡ್ಕೊಂಡಂತ ರಾಮನಗರ ಮತ್ತೆ ಬಿಡದಿ ಪೊಲೀಸರು ಹುಡುಕಾಟ ನಡೆಸಿ ಕಳೆದ 10 ದಿನಗಳಿಂದ ಮತ್ತೆ ವಾಪಸ್ ಆಗಿದ್ರು. ಯಾಕೆಂದ್ರೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅನ್ನೋ ವಿಚಾರವಾಗಿ ಈಗ ನಿನ್ನೆ ಏನೋ ದಿಢೀರ್ ಅಂತೇಳಿ ಈಗ ಅಹಮದಾಬಾದ್ ನಲ್ಲಿ ಬಂದಿರೋ ಮಾಹಿತಿ ಲಭ್ಯವಾಗುತ್ತೆ. ಈಗಾಗಲೇ ಅವ್ರನ್ನ ಕರ್ಕೊಂಡು ಕೂಡ ಬರ್ತಾ ಇರೋದು. ಇದಾದ ನಂತರ ಯಾವ ರೀತಿಯಾಗಿ ಮುಂದಿನ ಪ್ರಕ್ರಿಯೆಗಳನ್ನು ನಡೆಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಸುಮಾರು 8:20 ಸುಮಾರಿಗೆ ಏನೋ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆ ವಿಮಾನ ಬರುತ್ತೆ. ಅದರಲ್ಲಿ ಕಂಪ್ಲಿ ಗಣೇಶ್ ಮತ್ತೆ ಪೊಲೀಸರು ಅವ್ರನ್ನ ಕರ್ಕೊಂಡು ಬರ್ತಾರೆ. ಅದಾದ ನಂತರದಲ್ಲಿ ಇಲ್ಲಿಂದ ಸುಮಾರು 8:40 ಸುಮಾರು
ಸುಮಾರಿಗೆ ಇಲ್ಲಿಂದ ಹೊರಡ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆ ರೀತಿಯಾಗಿ ನಾ ಹೇಳ್ದಂಗೆ ಯಾವ ರೀತಿಯಾಗಿ ಪೊಲೀಸರ ಬಂದೋಬಸ್ತ್ ನಲ್ಲಿ ಕರ್ಕೊಂಡು ಹೋಗ್ತಾರಾ, ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಅವ್ರ ಟೀಮ್ ಏನ್ ಹೋಗಿತ್ತು, ವಿಶೇಷ ತಂಡ ಏನ್ ಹೋಗಿತ್ತು ಬಂಧಿಸ್ಲಿಕ್ಕೆ ಅವ್ರು ಕರ್ಕೊಂಡು ಹೋಗ್ತಾರಾ, ಇಲ್ಲಾಂದ್ರೆ ಹೆಚ್ಚುವರಿ ಪೊಲೀಸರ ಜೊತೆ ಕರ್ಕೊಂಡು ಹೋಗ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ ಕಳೆದ 1 ತಿಂಗಳಿಂದ ಸತತವಾಗಿ ಪೊಲೀಸರ ಹುಡುಕಾಟ ನಡೆಸಿದ್ರು. ತಲೆಮರೆಸಿಕೊಂಡಿದ್ದಂತ ಕಂಪ್ಲಿ ಗಣೇಶ್ ನಿನ್ನೆ ಪೊಲೀಸರು ಬಂಧಿಸಿದ್ದಾರೆ. ಇದಾದ ನಂತರದಲ್ಲಿ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಪ್ರಕ್ರಿಯೆಗಳನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಇವತ್ತು ಕರ್ಕೊಂಡು ಹೋಗಿ ಏನು ರಾಮನಗರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿ ನಂತರದಲ್ಲಿ ಏನಾದ್ರು ಪೊಲೀಸರ ವಶಕ್ಕೆ ಪಡೆಯುವ ಎಲ್ಲಾ ರೀತಿಯ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಪೊಲೀಸರು ಈಗಾಗಲೇ ಕಳೆದ ಸುಮಾರು ದಿನಗಳಿಂದ ಹುಡುಕಾಟ ನಡೆಸ್ತಾ ಇದ್ರು. ಯಾವುದೇ ರೀತಿಯಾಗಿ ಪ್ರೊಸೀಜರ್ ಕೂಡ ಆಗಿರಲಿಲ್ಲ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಇವತ್ತು ಪೊಲೀಸರು ಪೊಲೀಸ್ ಕಸ್ಟಡಿಗೆ ತಗೊಂಡು ಸತತವಾಗಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಮತ್ತೆ ಆ ಗಲಾಟೆಯ ವಿಚಾರವಾಗಿ ಯಾವ ರೀತಿ ಆಯಿತು ಅನ್ನೋ ವಿಚಾರವಾಗಿ ಸಾಕಷ್ಟು ಈಗಾಗಲೇ ಮಾಹಿತಿಯನ್ನು ಪಡೆಯಲಾಗಿದೆ. ಯಾಕಂದ್ರೆ ಹಲ್ಲೆಗೊಳಗಾದಂತಹ ಶಾಸಕ ಆನಂದ್ ಸಿಂಗ್ ಎಂದರೆ ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಪಡೆಯಲಾಗಿದೆ. ಇವತ್ತು ಸುಮಾರು 8:40 ಸುಮಾರಿಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಹೊರಡುವಂತ ಪೊಲೀಸರು ಸುಮಾರು ಒಂದು 9:30 10 ಗಂಟೆ ಸುಮಾರಿಗೆ ಬಿಡದಿ ತಲುಪ್ತಾರೆ. ಅಲ್ಲಿ ಏನು ಕೋರ್ಟ್ಗೆ ನೇರವಾಗಿ ಕರ್ಕೊಂಡು ಹೋಗ್ತಾರಾ, ಇಲ್ಲ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಾರಾ, ಕಾದ್ ನೋಡ್ಬೇಕಾಗಿದೆ. ಅಮರ್.